ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೆಲ ಬಾರಿ ಹಾಗಾಗತ್ತೆ. ದುರುದ್ದೇಶಗಳನ್ನಿಟ್ಟುಕೊಂಡು ಆತುರಾತುರವಾಗಿ ಏನೇನೋ ಮಾಡೋದಕ್ಕೆ ಹೋದರೆ ಅದು ವಾಪಸ್ ಬಂದು ಕಪಾಳಕ್ಕೆ ಹೊಡೆಯುತ್ತೆ. ಈಗ ಕರ್ನಾಟಕ ಸರ್ಕಾರದ ಒಂದು ಅನಗತ್ಯ ಆದೇಶದ ಸ್ಥಿತಿ ಹಾಗೆ ಆಗ್ತಾ ಇದೆ. ನ್ಯಾಯಾಲಯ ರಾಜ್ಯ ಸರ್ಕಾರದ ಆದೇಶ ಸರಿಯಿಲ್ಲ, ಅದು ಸಂವಿಧಾನ ಕೊಟ್ಟ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುತ್ತೆ ಅನ್ನೋ ಕಾರಣ ಕೊಟ್ಟು ಆ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿತ್ತು. ಅದನ್ನು ಪ್ರಶ್ನಿಸಿ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿತು. ಈಗ ಇಬ್ಬರು ನ್ಯಾಯಾಧೀಶರ ಪೀಠ ಸರ್ಕಾರದ ಮೇಲ್ಮನವಿಯನ್ನು ತಿರಸ್ಕರಿಸಿ ಸಿಂಗಲ್ ಬೆಂಚ್ ಕೊಟ್ಟಿದ್ದ ತಡೆಯಾಜ್ಞೆಯನ್ನ ಎತ್ತಿ ಹಿಡಿದಿದೆ. ಹಾಗೆ ನಿಮಗೆ ಈ ಬಗ್ಗೆ ಏನಾದರೂ ತಕರಾರುಗಳಿದ್ರೆ ಅಲ್ಲೇ ಹೋಗಿ ಕೇಳಿಕೊಳ್ಳಿ ಅಂತ ಕೂಡ ಹೇಳಿ ಕಳುಹಿಸಿದೆ. ಕಲಬುರಗಿ ಜಿಲ್ಲೆಯ ಒಂದು ಕ್ಷೇತ್ರದಲ್ಲಿ RSS ಪಥಸಂಚಲನವನ್ನು ತಡಿಬೇಕು ಅನ್ನೋ ಹುಚ್ಚು ಹಠ ಈಗ ರಾಜ್ಯ ಸರ್ಕಾರದ ಮಾನ ಕಳೆಯುವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಹಾಗಾದ್ರೆ ಏನಿದು ಸರ್ಕಾರದ ಆದೇಶ? ಅದಕ್ಕೆ ಹೈಕೋರ್ಟ್ ತಡೆಯನ್ನು ಕೊಟ್ಟಿದ್ದು ಯಾಕೆ ಮತ್ತು ವಿಭಾಗೀಯ ಪೀಠ ಆ ಕುರಿತಾದ ಸರ್ಕಾರದ ಮೇಲ್ಮನವಿಯನ್ನು ತಿರಸ್ಕರಿಸಿದ್ದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈ ವರ್ಷ 100 ವರ್ಷ ತುಂಬುತ್ತಾ ಇದೆ. ಆ ಕಾರಣಕ್ಕೆ ಅವರು ಶತಮಾನದ ಸಂಭ್ರಮವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ನಾನಾ ಕಡೆಗಳಲ್ಲಿ ಅವರ ಪಥಸಂಚಲನ ನಡೀತಾ ಇದೆ. ಅಲ್ಲಿ ಶಿಸ್ತುಬದ್ಧವಾಗಿ ಸ್ವಯಂ ಸೇವಕರು ಹೆಜ್ಜೆ ಹಾಕ್ತಾರೆ, ಜನ ಹೂ ಹಾಕಿ ಅವರನ್ನ ಸ್ವಾಗತ ಮಾಡ್ತಾರೆ. ಆ ಪಥಸಂಚಲನ ಯಾರ ವಿರುದ್ಧವೂ ಅಲ್ಲ, ಯಾರ ಪರವೂ ಅಲ್ಲ. ಅಲ್ಲಿ ಗಲಾಟೆಗಳಾಗೋದಿಲ್ಲ, ಅವ್ರು ಯಾರು ಕಲ್ಲು ತೂರೋದಿಲ್ಲ, ಬೆಂಕಿ ಹಚ್ಚೋದಿಲ್ಲ, ಕಡೆಗೆ ಘೋಷಣೆಗಳನ್ನು ಕೂಗಿ ಯಾರನ್ನು ಕೆರಳಿಸೋದಕ್ಕೂ ಹೋಗೋದಿಲ್ಲ. ಅಲ್ಲಿ ಬರ್ಬಾದಿ ಇಲ್ಲ, ತುಕಡೆ ಇಲ್ಲ, ಸರತನ್ಸೆ ಜುದಾ ಇಂಥ ಯಾವ ಘೋಷಣೆಗಳು ಇರೋದಿಲ್ಲ. ಇಂಥವೆಲ್ಲ ಯಾವ ಪಥಸಂಚಲನದಲ್ಲೂ ಕೇಳಿ ಬಂದಿಲ್ಲ ಕೂಡ. ಇನ್ನು ಕರ್ನಾಟಕದ ನಾನಾ ಜಿಲ್ಲೆಗಳಲ್ಲಿ RSS ಶಾಂತಿಯುತ ಪಥಸಂಚಲನವನ್ನ ಮಾಡಿಕೊಂಡಿದೆ. ಆದರೆ ಕಲಬುರಗಿ ಜಿಲ್ಲೆಯ ಚಿತಾಪುರದಲ್ಲಿ ಪಥಸಂಚಲನಕ್ಕೆ ಅನುಮತಿ ಸಿಗ್ತಾ ಇಲ್ಲ. ಚಿತಾಪುರ ಈ ರಾಜ್ಯದ IT ಸಚಿವ ಹಾಗೂ AICC ಅಧ್ಯಕ್ಷರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರು ಪ್ರತಿನಿಧಿಸ್ತಾ ಇರೋ ಕ್ಷೇತ್ರ. ಇನ್ನು ಅಲ್ಲಿ ಪಥಸಂಚಲನ ನಡೆಸೋದಕ್ಕೆ ಅವಕಾಶ ಕೊಡಿ ಅಂತ ನ್ಯಾಯಾಲಯ ಹೇಳಿತು. ಅದಕ್ಕೆ ಸರಿಯಾಗಿ ಇನ್ನೂ ಕೆಲ ಸಂಘಟನೆಗಳು ನಾವು ಕೂಡ ಅವತ್ತೇ ಪಥಸಂಚಲನವನ್ನು ಮಾಡಬೇಕು, ನಮಗೂ ಅನುಮತಿ ಕೊಡಿ ಅಂತ ಅರ್ಜಿ ಸಲ್ಲಿಸಿದ್ವು. ಅಲ್ಲಿಗೆ ಸಂಧಾನ ಸಭೆಗಳನ್ನು ಮಾಡಬೇಕಾಗಿ ಬಂತು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆ ಯಶಸ್ಸನ್ನು ಪಡ್ಕೊಳ್ಳಿಲ್ಲ. ಕಡೆಗೆ ಹೈಕೋರ್ಟ್ ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿ ಸಭೆ ನಡೆಸಿ ವರದಿ ಕೊಡಿ ಅಂತ ಹೇಳಿತು. ಆ ಬಗ್ಗೆ ನಾಳೆ ವಿಚಾರಣೆ ಬಾಕಿ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಯಿತು. ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಸಾರ್ವಜನಿಕ ಪ್ರದೇಶಗಳಲ್ಲಿ ಜನ ಗುಂಪುಗೂಡಬಾರದು, ಸಭೆ ನಡೆಸಬಾರದು, ಒಟ್ಟೊಟ್ಟಿಗೆ ಹೋಗಬಾರದು ಇಂಥ ಒಂದು ಆದೇಶವನ್ನು ಜಾರಿ ಮಾಡಿತು. ಗೆಳೆಯರೆ, ಇದು ಜಾರಿಯಾಗಿದ್ದು RSSನ ಶಾಖೆಗಳು ಸರ್ಕಾರಿ ಶಾಲಾ ಕಾಲೇಜುಗಳು ಪಾರ್ಕುಗಳಲ್ಲಿ ನಡೆಯೋದನ್ನು ತಪ್ಪಿಸೋದಿಕ್ಕೆ, ಹಾಗೆ ಅವರ ಬೈಠಕುಗಳು ದೇವಾಲಯಗಳ ಪ್ರಾಂಗಣಗಳಲ್ಲಿ ನಡೆಯದ ಹಾಗೆ ನೋಡ್ಕೊಳ್ಳೋ ಸಲುವಾಗಿ. ಈ ಸಂದರ್ಭದಲ್ಲೇ ರಸ್ತೆಯಲ್ಲಿ ನಮಾಜ್ ಮಾಡೋದಕ್ಕೆ ಅನುಮತಿ ತಗೋತಾರಾ ಅಥವಾ ಅದನ್ನು ತಡೆಯೋದಕ್ಕಾದರೂ ಆಗತ್ತಾ ಇವರಿಗೆ ಅನ್ನೋ ಥರದ ಪ್ರಶ್ನೆಯನ್ನ ಕಾಂಗ್ರೆಸ್ ಶಾಸಕ ಹಾಗೂ ಮಾಜಿ ಸಚಿವ KN ರಾಜಣ್ಣ ಅವರು ಕೇಳಿದ್ದು ಅದೊಂದು ಕಡೆ ಇರಲಿ. ಇಲ್ಲಿ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಒಂದಷ್ಟು ಜನ ಗುಂಪುಗೂಡಬಾರದು ಅನ್ನೋ ಆದೇಶ ಇತ್ತಲ್ಲ, ಅದೇ ಅತ್ಯಂತ ಬಾಲಿಶ ಆದೇಶದಂತೆ ಕಾಣ್ತಾ ಇತ್ತು. ಅದು ಹೇಗೆ ಜನ ಎಲ್ಲೂ ಒಂದುಗೂಡಬಾರದು, ಸಭೆ ಸೇರಬಾರದು ಅಂತ ಇವರು ಹೇಳ್ತಾರೆ? ಈಗ ಪಾರ್ಕ್ಗಳಲ್ಲಿ ಒಂದಷ್ಟು ಜನ ಸಾಮೂಹಿಕವಾಗಿ ವ್ಯಾಯಾಮ ಮಾಡಿ, ವಾಕ್ ಮಾಡಿ, ಆನಂತರ ಒಂದು 10 ನಿಮಿಷ ಒಟ್ಟಿಗೆ ಕೂತು ಭಜನೆನೋ ಭಕ್ತಿಗೀತೆನೋ ಜೋಕೋ ಕಥೆನೋ ಹೇಳ್ಕೊಂಡು ನಕ್ಕು ನಗಿಸಿ ಅಲ್ಲಿಂದ ಎದ್ದು ಎಲ್ಲ ಒಟ್ಟಿಗೆ ರಸ್ತೆಗೆ ಬಂದು ಅಲ್ಲಿ ಬಿದ್ದಿರೋ ಕಸಾನೆಲ್ಲ ಕ್ಲೀನ್ ಮಾಡಿ ಅಲ್ಲಿಂದ ಅವರವರ ಮನೆಗಳಿಗೆ ಹೋದ್ರು ಅಂತ ಇಟ್ಕೊಳ್ಳಿ. ಇಷ್ಟು ಮಾಡೋದು ಅಪರಾಧ ಹೇಗಾಗತ್ತೆ? ಅದನ್ನು ಸರ್ಕಾರ ಹೇಗೆ ನಿಷೇಧಿಸೋದಕ್ಕೆ ಸಾಧ್ಯ ಆಗತ್ತೆ? ಇನ್ನು ಇಂಥದ್ದೊಂದು ಆದೇಶ ಹೊರಬಿದ್ದು ಕೂಡಲೇ ಪುನಶ್ಚೇತನ ಸೇವಾ ಸಂಸ್ಥೆ ಅನ್ನೋ ಗುಂಪು ನ್ಯಾಯಾಲಯಕ್ಕೆ ಈ ಬಗ್ಗೆ ಅರ್ಜಿಯನ್ನು ಸಲ್ಲಿಸಿತು. ಸರ್ಕಾರದ ಈ ಆದೇಶ ಸಾರ್ವಜನಿಕರಿಗೆ ಸಂವಿಧಾನ ಕೊಟ್ಟ ಹಕ್ಕುಗಳನ್ನು ಕಿತ್ತುಕೊಳ್ಳುತ್ತೆ ಅಂತ ಅವರು ನ್ಯಾಯಾಲಯದ ಮುಂದೆ ನಿಂತರು. ಅರ್ಜಿದಾರರ ಪರ ವಕೀಲ ಅಶೋಕ್ ಹಾರ್ನಳ್ಳಿ ಅವರು ಸರ್ಕಾರದ ಈ ಆದೇಶ ಸಂವಿಧಾನದ ಆರ್ಟಿಕಲ್ 19(1)(b)ಯ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ ಅಂತ ನ್ಯಾಯಪೀಠದ ಗಮನಕ್ಕೆ ತಂದರು. ಇಲ್ಲಿ ಆರ್ಟಿಕಲ್ 19(1)(b) ಆಲ್ ಸಿಟಿಸನ್ಸ್ ಶಲ್ ಹ್ಯಾವ್ ದ ರೈಟ್ ಟು ಅಸೆಂಬಲ್ ಪೀಸ್ಫುಲಿ ಅಂಡ್ ವಿತೌಟ್ ಆರ್ಮ್ಸ್ ಅಂತ ಹೇಳುತ್ತೆ. ಅಂದ್ರೆ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಳ್ಳದೆ ಒಟ್ಟುಗೂಡುವ, ಒಂದಾಗಿ ಸೇರುವ, ಮೀಟಿಂಗ್ಗಳನ್ನು ಮಾಡಿಕೊಳ್ಳುವ ಹಕ್ಕು ಸಾರ್ವಜನಿಕರಿಗಿದೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಇಲ್ಲಿ ಅಕಸ್ಮಾತ್ ಜನ ಒಂದುಗೂಡಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಅದಕ್ಕೂ ನಮ್ಮ ಸಂವಿಧಾನ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದೆ ಮತ್ತು ಪ್ರತಿಭಟಿಸುವ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ಇದೆ ಅಂತ ಕೂಡ ಸಂವಿಧಾನ ಹೇಳುತ್ತೆ. ಹೀಗಾಗಿ ಜನ ಶಾಂತಿಯುತವಾಗಿ ಒಂದುಗೂಡೋದು ತಪ್ಪು ಅಂತಾಗಲಿ,
ಒಂದು ಗೂಡಬಾರದು ಅಂತಾಗ್ಲಿ ಸರ್ಕಾರ ಆದೇಶ ಮಾಡೋದಕ್ಕೆ ಬರೋದಿಲ್ಲ. ಅಲ್ಲ, ಸಂವಿಧಾನ ಕೊಟ್ಟ ಹಕ್ಕನ್ನ ಸರ್ಕಾರ ಹೇಗೆ ತಾನೇ ಕಿತ್ಕೊಳ್ಳೋದಕ್ಕೆ ಸಾಧ್ಯ? ಅದು ಕೂಡ ಒಂದು ಸರ್ಕಾರಿ ಆದೇಶದ ಮೂಲಕ. ಸೊ ಈ ಬಗ್ಗೆ ಎರಡೂ ಕಡೆಗಳ ವಾದ ಪ್ರತಿವಾದಗಳನ್ನು ಆಲಿಸಿದ ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠ ಇಲ್ಲಿ ಸಂವಿಧಾನದ ಆರ್ಟಿಕಲ್ 13(2) ಉಲ್ಲೇಖವನ್ನು ಕೂಡ ಮಾಡಿತು. ಅದರ ಪ್ರಕಾರ ಸಂವಿಧಾನದತ್ತವಾಗಿ ನಾಗರಿಕರಿಗೆ ಲಭ್ಯವಾಗಿರುವ ಯಾವುದೇ ಅಧಿಕಾರಗಳನ್ನು ರದ್ದು ಮಾಡೋದಕ್ಕೆ ಸರ್ಕಾರ ಕಾನೂನನ್ನು ಜಾರಿ ಮಾಡೋ ಹಾಗಿಲ್ಲ. ಅಕಸ್ಮಾತ್ ಅಂಥ ಯಾವುದೇ ಕಾನೂನು ಜಾರಿ ಆದರೆ ಆ ಕಾನೂನೇ ರದ್ದಾಗತ್ತೆ ಹೊರತು ಸಂವಿಧಾನ ಕೊಟ್ಟ ಅಧಿಕಾರ ಅಲ್ಲ. ಹಾಗಂತ ನಮ್ಮದೇ ಸಂವಿಧಾನದ ಆರ್ಟಿಕಲ್ 13(2) ಹೇಳುತ್ತೆ. ಹೀಗಾಗಿ ಸರ್ಕಾರ ಸಾಮಾಜಿಕ ಸ್ಥಳಗಳಲ್ಲಿ ಜನ ಗುಂಪುಗೂಡದ ಹಾಗೆ, ಸಭೆ ಸೇರದ ಹಾಗೆ ಕಾನೂನನ್ನು ಜಾರಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ಹೇಳ್ತಾ ಈ ಬಗ್ಗೆ ಮುಂದಿನ ಕೂಲಂಕಷ ವಿಚಾರಣೆಯವರೆಗೆ ಸರ್ಕಾರಿ ಆದೇಶಕ್ಕೆ ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠ ತಡೆಯಾಜ್ಞೆಯನ್ನು ಕೊಡ್ತು. ಅಲ್ಲಿಗೆ ಸರ್ಕಾರ ಮೊದಲ ಹಂತದಲ್ಲಿ ಹಿನ್ನಡೆಯನ್ನ ಅನುಭವಿಸಿದಂತಾಯಿತು. ಗೆಳೆಯರೆ, ಇಲ್ಲಿ ಕಾನೂನುಗಳನ್ನು ಮಾಡುವಾಗ ತಜ್ಞರ ಸಲಹೆಗಳನ್ನು ತಗೊಂಡ್ರೆ ಇಂಥ ಮುಜುಗರಗಳನ್ನು ಅನುಭವಿಸಬೇಕಾಗಿ ಬರೋದಿಲ್ಲ. ಆದ್ರೆ ಯಾರದೋ ಪ್ರತಿಷ್ಠೆಗೆ, ಹಠಕ್ಕೆ ಕಾನೂನುಗಳನ್ನು ಮಾಡ್ತಾ ಹೋದ್ರೆ ಅದನ್ನ ಪ್ರಶ್ನೆ ಮಾಡಿ ಜನ ನ್ಯಾಯಾಲಯದ ಮೆಟ್ಟಿಲೇರ್ತಾರೆ. ಅಲ್ಲಿ ಸಂವಿಧಾನ ನಡೆಯುತ್ತೆ ಹೊರತು ಸರ್ಕಾರದ ಪ್ರತಿಷ್ಠೆ ಅಲ್ಲ. ಇಲ್ಲಿ ಕೂಡ ಅದೇ ಆಯ್ತು. ಆದ್ರೆ ಪ್ರತಿಷ್ಠೆ ಅದನ್ನು ಬಿಡೋದು ಹೇಗೆ? ಸೊ ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠ ಕೊಟ್ಟ ತಡೆಯಾಜ್ಞೆಯ ಆದೇಶವನ್ನ ಪ್ರಶ್ನೆ ಮಾಡಿ ಸರ್ಕಾರ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಿತು. ಆ ಅರ್ಜಿ ಜಸ್ಟಿಸ್ ಎಸ್.ಜಿ. ಪಂಡಿತ್ ಮತ್ತು ಜಸ್ಟಿಸ್ ಕೆ.ಬಿ. ಗೀತಾ ಅವರಿದ್ದ ವಿಭಾಗೀಯ ಪೀಠದ ಮುಂದೆ ವಿಚಾರಣೆಗೆ ಬಂತು. ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದ್ರೆ ಪ್ರತಿವಾದಿಗಳನ್ನ ಅಶೋಕ್ ಹಾರ್ನಳ್ಳಿ ಅವರು ಪ್ರತಿನಿಧಿಸಿದ್ರು. ಅಲ್ಲಿ ಕೂಡ ವಾದ ಪ್ರತಿವಾದಗಳನ್ನ ಆಲಿಸಿದ ನ್ಯಾಯಾಲಯ ಸರ್ಕಾರದ ಅರ್ಜಿಯನ್ನ ತಿರಸ್ಕರಿಸಿದೆ. ಹಾಗೆ ಏಕಸದಸ್ಯ ಪೀಠ ಸರ್ಕಾರದ ಆದೇಶಕ್ಕೆ ತಡೆ ನೀಡಿಕೊಟ್ಟ ಮಧ್ಯಂತರ ಆದೇಶವನ್ನ ತೆರವುಗೊಳಿಸಬೇಕಿದ್ರೆ ನೀವು ಆದೇಶ ಕೊಟ್ಟ ಏಕಸದಸ್ಯ ಪೀಠವನ್ನೇ ಸಂಪರ್ಕಿಸಿ ಅಂತ ವಿಭಾಗೀಯ ಪೀಠ ಸರ್ಕಾರಕ್ಕೆ ತಿಳಿಸಿದೆ. ಈ ಮೂಲಕ ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳನ್ನು ನಿರ್ಬಂಧಿಸಬೇಕು ಅನ್ನೋ ಸರ್ಕಾರದ ಪ್ರಯತ್ನಗಳಿಗೆ ಹಿನ್ನಡೆಯಾದಂತಾಗಿದೆ. ಇಲ್ಲಿ ಸರ್ಕಾರಿ ಸ್ಥಳಗಳನ್ನು ಆರ್ಎಸ್ಎಸ್ ಬಳಕೆ ಮಾಡಬಾರದು, ಆರ್ಎಸ್ಎಸ್ ಅನ್ನೋ ಸಂಘಟನೆ ಎಲ್ಲೂ ಶಾಖೆಗಳನ್ನು ಮಾಡಬಾರದು ಅನ್ನೋ ಥರದ ಆದೇಶವನ್ನ ನೇರವಾಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಮಾಡಿದ್ರೆ ಬೇರೆ ಯಾರಿಗೂ ಇಲ್ಲದ ನಿರ್ಬಂಧ ಆರ್ಎಸ್ಎಸ್ಗೆ ಮಾತ್ರ ಯಾಕೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಮತ್ತು ಇದನ್ನು ಪ್ರಶ್ನಿಸಿ ಕೂಡ ಅವರು ನ್ಯಾಯಾಲಯದ ಮೆಟ್ಟಿಲನ್ನ ಹತ್ತುತ್ತಾರೆ. ಹಾಗೆ ನಾಳೆ ಪ್ರತಿಯೊಂದು ಸಭೆ ಸಮಾರಂಭಗಳ ವಿಷಯದಲ್ಲಿ ಕೂಡ ಇದೇ ಥರದ ಪ್ರಶ್ನೆ ಉದ್ಭವ ಆಗ್ತಾ ಹೋಗುತ್ತೆ. ಹೀಗಾಗಿ ಯಾವುದೇ ಖಾಸಗಿ ವ್ಯಕ್ತಿಗಳು ಸರ್ಕಾರಿ ಸ್ಥಳಗಳಲ್ಲಿ ಸೇರುವಂತಿಲ್ಲ ಅನ್ನೋ ಥರದ ಕಾಮನ್ ಆರ್ಡರ್ ಅನ್ನು ಪಾಸ್ ಮಾಡಿದ್ರೆ ಅದರಿಂದ ಪ್ರತಿನಿತ್ಯ ಶಾಖೆಗಳನ್ನು ಮಾಡೋ ಆರ್ಎಸ್ಎಸ್ ಅನ್ನ ನಿರ್ಬಂಧಿಸಿದ ಹಾಗಾಗುತ್ತೆ. ಯಾಕೆಂದ್ರೆ ಅವರು ಶಾಲಾ ಆವರಣಗಳಲ್ಲಿ, ಪಾರ್ಕ್ಗಳಲ್ಲಿ ಸೇರ್ತಾರೆ, ದೇವಸ್ಥಾನದ ಅಂಗಳಗಳಲ್ಲಿ ಸೇರ್ತಾರೆ. ಅದನ್ನು ತಡೆಯೋದಕ್ಕೆ ಈ ಕಾನೂನು ಸಹಾಯ ಮಾಡುತ್ತೆ ಅಂತ ಸರ್ಕಾರ ಭಾವಿಸಿತ್ತು. ದೇವಾಲಯಗಳ ಅಂಗಳಗಳಲ್ಲಿ ಸೇರ್ತಾರೆ. ಬಹುತೇಕ ದೇವಾಲಯಗಳು ಸರ್ಕಾರದ ಅಧೀನದಲ್ಲೇ ಇವೆ, ಮುಜರಾಯಿ ಇಲಾಖೆಯ ಆಡಳಿತಕ್ಕೆ ಒಳಪಟ್ಟಿವೆ. ಹೀಗಾಗಿ ಅವು ಸರ್ಕಾರಿ ಸ್ಥಳಗಳು ಅಂತಲೇ ಅನ್ನಿಸ್ಕೊಳ್ಳುತ್ತವೆ. ಸೊ ಇಂಥದ್ದೊಂದು ಆದೇಶದ ಮೂಲಕ ಆರ್ಎಸ್ಎಸ್ ಅನ್ನ ನಿರ್ಬಂಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಸರ್ಕಾರ ಇಲ್ಲಿ ಭಾವಿಸಿದಂತಿತ್ತು. ಆದರೆ ಹೈಕೋರ್ಟ್ನ ಆದೇಶ ಈಗ ಸರ್ಕಾರಕ್ಕೆ ತೀವ್ರ ಮುಖಭಂಗವನ್ನ ಮಾಡ್ತಾ ಇದೆ. ಗೆಳೆಯರೆ, ಇದೆಲ್ಲವನ್ನು ನೋಡ್ತಾ ಇದ್ರೆ ಚಿತ್ತಾಪುರದ ಶಾಸಕರು ಆರ್ಎಸ್ಎಸ್ನ ಪ್ರಚಾರಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಪರೋಕ್ಷವಾಗಿ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಆರ್ಎಸ್ಎಸ್ ಸ್ಥಾಪನೆಯಾಗಿ 100 ವರ್ಷ ಕಳೆದರೂ ಕೂಡ ಅದರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲದ ಸಾಕಷ್ಟು ಜನ ನಮ್ಮ ರಾಜ್ಯದಲ್ಲಿ ಕೂಡ ಇದ್ರು. ಈಗ ಈ ವಿವಾದ ಆರ್ಎಸ್ಎಸ್ ಬಗ್ಗೆ ಪ್ರಚಾರ ಸಿಗೋದಕ್ಕೆ ಕಾರಣ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಆದರೂ ಆರ್ಎಸ್ಎಸ್ ತಮ್ಮ ಪಥಸಂಚಲನವನ್ನ ತಡೆದವರಿಗೆ ಕೃತಜ್ಞತೆಗಳನ್ನು ಹೇಳಬೇಕು. ಇದುಗಳೇ ರಾಜ್ಯ ಸರ್ಕಾರ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿ ಹಿನ್ನಡೆಯನ್ನ ಅನುಭವಿಸಿದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.